ಪ್ರಿಯರೇ, ಶಿವರಾತ್ರಿ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಲಕ್ಷೋಪಲಕ್ಷ ಜನಗಳು ಕೂಡಕತ್ತರು. ಆ ವೈಭವ ನೋಡಕ 2 ಕಣ್ಣು ಸಾಲದು. ತೇರು ಕೊನೆ ದಿನ ರಥೋತ್ಸವ ಅಂತೂ ಪರಮಾತ್ಮನೇ ಇಲ್ಲಿ ಕುಂತಾನನ್ನುವಂಥ ದಿವ್ಯ ತೇಜದಿಂದ ಸಿದ್ಧಾರೂಢರ ತಲೆ ಮೇಲೆ ಬಂಗಾರದ ಕಿರೀಟ, ಕೊರಳೊಳಗ ನಾಗಾಭರಣ, ವೈಜಯಂತಿ ಮಾಲೆ, ರುಂಡ ಮಾಲೆ, ಇವೆಲ್ಲ ಬಂಗಾರದಿಂದ ಆದಂಥ ಮಾಲೆಗಳನ್ನು ಹಾಕಿ ರೇಷ್ಮೆ ಪೀತಾಂಬರವನ್ನು ಹೊಚ್ಚಿ ಸುವರ್ಣ ಪಾದಕೆಗಳನ್ನು ಧರಿಸಿ ಸಿದ್ಧಾರೂಢಪ್ಪವ್ರು ಕುಂತರ ಅವರ ಜ್ಞಾನದ ತೇಜಸ್ಸಿನಿಂದ ಆಕರ್ಷಿತರಾಗಿ ನೋಡೋರಿಗೆ ಮೈ ರೋಮಾಂಚನ ಜುಮ್ಮಂತಿತ್ತು. ಇವತ್ತು ನಾವು ಪ್ರತ್ಯಕ್ಷ ಶಿವನ ಕಂಡ್ವಿ ಅಂತ ಆನಂದದಿಂದ ಗುಣಗಾನ. ಆ ಪಲ್ಲಕ್ಕಿ, ತೇರು, ಈ ವೈಭವ ಯಾಕಂದ್ರೆ ಅವನ್ನೆಲ್ಲ ಯಾಕೆ ಮಾಡ್ತಾರೆ ಮಹಾತ್ಮರು? ಈಗ ನಿಮ್ಮ ಮುಂದೆ ಇದೆಲ್ಲ ಈ ಶೃಂಗಾರ, ಈ ಮಂಟಪ ಇದೆಲ್ಲ ಯಾಕೆ ಮಾಡ್ತಾರಂದ್ರೆ ಅಗ್ನರಾದಂಥ ಜೀವರು ವೈಭವವನ್ನು ನೋಡಿ ದೊಡ್ಡದಂತ ಆಕರ್ಷಿತರಾಗಿ ಇದನ್ನು ನೋಡಾಕ ಬಂದು ಸಹಜವಾಗಿ ಸಿದ್ಧಾರೂಢಪ್ಪನ ನೋಡಿಬಿಟ್ರಂದ್ರ, ಸಿದ್ಧಾರೂಢರು ನೋಡಕ್ಕೆ ಬರೋ ಮಂದಿಕ್ಕಿಂತ ಆ ವೈಭವ, ಮನೋಹರವಾದ ವಸ್ತು ಸಂಪತ್ತುಗಳನ್ನು ನೋಡಾಕ ಬರೋ ಮಂದಿನೇ ಬಾಳ. ಜಾತ್ರೆಯಾಗ ಯಾಕೆ ಮಂದಿ ಬಾಳ ಕೂಡ್ತಾರಂದ್ರೆ ದೊಡ್ಡ ತೇರು. ಈಗ ಐರಣಿ ಮಠದಾಗ ಮಾಡ್ಯಾರ ಬೆಳ್ಳಿದ ಅಂಬಾರಿ, ಬೆಳ್ಳಿದ ಪಲ್ಲಕ್ಕಿ, ಬೆಳ್ಳಿ ಸಿಂಹಾಸನ. ಏನ ಆನಿ ಉತ್ಸವ ಅದನ್ನ ನೋಡಾಕ ಲಕ್ಷಗಟ್ಟಲೆ ಮಂದಿ ಕೂಡ್ತಾರ ಐರಣಿ ಜಾತ್ರೆಗ. ಯಾಕ? ಗುರುಗಳನ್ನ ನೋಡಾಕ ಅನ್ನೋದಕ್ಕಿಂತ ಆ ವೈಭವ ನೋಡಾಕ ಮಂದಿ ಬರೋದು ಜಾತ್ರೆ. ಅದಕ್ಕೆ ಜಾತ್ರೆ ಅಂತಾರ. ಜಾತ್ರೆಗೆ ಬಂದಷ್ಟು ಮಂದಿ ಯಾತ್ರೆಗೆ ಬರೋಲ್ಲಂತ, ಯಾತ್ರೆಗೆ ಬಂದಷ್ಟು ಮಂದಿ ಶಾಸ್ತ್ರಕ್ಕೆ ಬರೋಂಗಿಲ್ಲಂತ. ಇದು ಶಾಸ್ತ್ರಕ್ಕೆ ಎಷ್ಟು ಮಂದಿ ಈಗ ನೋಡ್ರಿ, ಇವತ್ತಿಷ್ಟು ಮಂದಿ ಅದಾರಲ್ಲ, ಕೊನೆ ದಿನ ನೋಡ್ರಿ ಇಲ್ಲಿ ಎಲ್ಲಿ ಹಿಡಿಯೋದಿಲ್ಲ ಜನ. ಯಾಕ? ಅದು ಜಾತ್ರೆ ಮಾಡೋ ಮಂದಿ, ಶಾಸ್ತ್ರ ಮಂದಿ ಅಲ್ಲ. ಸುಮ್ಮನೆ ವೈಭವ ಮಜಾ ನೋಡಾಕ ಬರೋ ಮಂದಿ ಅದ. ಇರ್ಲಿ, ಆ ವೈಭವ ನೋಡಾಕರ ಬಂದು ಸಿದ್ಧಾರೂಢಪ್ಪನ ಕಡೆಗೆ ನೆದರು ಹೋಗತ್ತ, ಅಥವಾ ಅವ್ರು ನೋಡ್ಲಿದ್ರು ಚಿಂತಿಲ್ಲ. ಸಿದ್ಧಾರೂಢಪ್ಪನ ಕಣ್ಣಿನೊಳಗೆ ಎಂತ ತಾಕತ್. ಅವರು ಒಮ್ಮೆ ಹಿಂಗೆ ಎಲ್ಲಾರನ್ನು ನೋಡಿಬಿಟ್ರಂದ್ರ ಅವ್ರು ನೋಡಿದ್ರೆ ಸಾಕು, ಜನ್ಮ ಜನ್ಮಾಂತರದ ಪಾಪ ಸುಟ್ಟು ಭಸ್ಮ ಅಂತ ತಾಕತ್ ಸಿದ್ಧಾರೂಢರ ಕಣ್ಣಿಗಿತ್ತು. ಅದಕ್ಕಾಗಿ ದೊಡ್ಡ ದೊಡ್ಡ ಜಾತ್ರೆ ಕೇತ್ರಿ. ಆದ್ರೆ ಕೆಲವು ಮೂರ್ಖರಿಗೆ ಇದು ಅರ್ಥ ಆಕಿದ್ದಿಲ್ಲ. ಅವ್ರ ಬಾಯಿಗೆ ಬಂದಂಗೆ ಬೊಗಳ್ತಿದ್ರು. ಇವ ಸಾಧುನಪ್ಪ, ಸಾಧುಗೆ ಯಾಕೆ ಬೇಕು ಬಂಗಾರ ಕಿರೀಟ? ಸಾಧು ಅಂದ್ರೆ ಎಲ್ಲ ತ್ಯಾಗ ಮಾಡಿದಂತವ. ಈ ಬಂಗಾರ, ಪಲ್ಲಕ್ಕಿ ಇದೆಲ್ಲ ಡೌಲ್, ಇದು ಡಂಬ. ಕೆಲವು ಅಂತ ಮೂರ್ಖರು ಮಾತಾಡೋರು, ಮೂರ್ಖರು ಹೋಗಲಿ, ದೊಡ್ಡ ದೊಡ್ಡ ಜ್ಞಾನಿಗಳು ತಲೆಯಾಗ ಸಹಿತ ಇದು ಒಂದು ಕೆಟ್ಟ ವಿಚಾರ ಬರ್ತೈತಿ. ಸ್ವಾಮಿ ಅಂದ್ರೆ ಹಿಂಗ ಇರ್ಬೇಕಂತ ನಮ್ಮ ತಲೆಯಾಗ ಅವೆಲ್ಲ ಬಿಟ್ಟಾಗಿರ್ಬೇಕು. ಅವ ಬಂಗಾರ ಬೆಳ್ಳಿ ಒಂದೀಟ್ ಬಂದ್ ಮಾಡ್ರಿ ನೋಡೋನ್ ತಂಪೈತಿ. ಬಂಗಾರ ಬೆಳ್ಳಿ ಎಲ್ಲ ಯಾಕೆ ಬೇಕು ಸ್ವಾಮಿಗಳಿಗೆ? ಒಮ್ಮೆ ಸಿದ್ಧಾರೂಢ ರಥೋತ್ಸವದ ಒಳಗೆ ಬಂಗಾರ ಕಿರೀಟ ಹಾಕೊಂಡ್ ತೇರ್ನ್ಯಾಗ ಕುಂತಾಗ ಅಲ್ಲೇ ಹುಬ್ಬಳ್ಳಿ ಸುನ್ಯಕ್ಕ ದೇವ್ರ ಕೊಂಡ ಅಂತ ಒಂದು ದೇವ್ರ ಕೊಂಡದ ಚನ್ನ ವೃಷಭೇಂದ್ರ ಸ್ವಾಮಿಗಳು, ಪವಾಡ ಪುರುಷರು, ಮಹಿಮಾ ಮೂರ್ತಿಗಳು, ದೊಡ್ಡ ಲೀಲಾಮೂರ್ತಿ. ಅವರು ಯಾವಾಗಲೂ ಉನ್ಮತ್ತ ಚರ್ಯ ಒಳಗಿರ್ತಿದ್ರು. ಹುಚ್ಚನಗತ್ತೆ ನೋಡಾಕ. ಡೊರ್ 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 ಅಲಕ್ ನಿರಂಜನ್ ಅವ್ರದ್ದು ಘೋಷಣ. ಅವ್ರ ಬಾಯಾಗ ಕಾಯಂ ಹಿಂಗ ಅಂತಿದ್ರು, ಡೊರ್ 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 ಅಲಕ್ ನಿರಂಜನ್ ಅಂತ ಕೂಗುತ್ತಿದ್ರು. ಕೊಟ್ರ ವರ, ಇಟ್ರ ಶಾಪ. ಅವ ಎಂತ ಪ್ರಭಾವಿ ಮನುಷ್ಯ ಅಂದ್ರ ಅವನ್ ನೋಡೋರ್ ಕಣ್ಣಿಗೆ ಹುಚ್ಚನಂಗ ಏನ್ರ ಬಾಯಿಗೆ ಬಂದದ್ದು ಬಹು ಬೈದು ಬಿಡವ ಯಾರಿಗಾರ. ನನ್ನ ಬೈತಿ ಮಗನ ಅಂತ ಒಂದ್ಸಾರಿ ಅದೇ ದೇವರು ಕೊಂಡದ ಗೌಡ್ರಂದ್ರೆ ದೊಡ್ಡ ಕಿಮ್ಮತ್. ಅವಾಗಿನ ಕಾಲಕ್ಕ ಏನೋ ಒಂದು ಅಸಹ್ಯ ಹೊಲಸು ಬೈಗಳು ಬೈದದ್ದಕ್ಕ ಆಳ ಮಕ್ಕಳನ್ನ ಹಚ್ಚಿ 5 ಮಂದಿ ಕೂಡಿ ಅಭಿಷೇಕವಾಗಲಾಗ ಈ ದೇವ್ರ ಕಂಡಜ್ಜನ ಯಾ ನಮೂನಿ ಬಡದದ್ರಂದ್ರ ಮೈ ಎಲ್ಲ ಹಣ್ಣಾಗೋಂಗ ಬಡದಿದ್ರು. ಬಡಿಯೋತನ ಬಡಿಸ್ಕೊಂಡ ಕಾಲಾಗಿನ ಮೆಟ್ಟು ತಗೊಂಡ ಅಜ್ಜ.
ಕಾಲಾಗಿನ ಮೆಟ್ಟು ಯಾರಿಗೆ? ಇವರಿಗಲ್ಲ, ಬಡದವ್ರಿಗಲ್ಲ. ಆ ಮೆಟ್ಟು ತಗೊಂಡು ಹೇಳ್ತಾನ ಯಾರಿಗೆ? ಮ್ಯಾಲ ಯಮಲೋಕದ ಯಮಗ, ಲೇ ಯಮ, ಸಂಜೆ 10 ಮುಳುಗೋದ್ರಾಗ ಇವ್ರು 5 ಮಂದಿ ಒಯ್ದಿ ಬರೋಬರಿ ಇಲ್ಲ ನಿನಗೆ ಮೆಟ್ಟು ತಗೊಂಡು ಬರ್ತೇನಂತ ಯಮಗ ಮೆಟ್ಟು ತೋರಿಸಿದ್ರ ಸಂಜೆ 5 ಗಂಟೆ ಆಗೋದ್ರೊಳಗೆ 5 ಹೆಣ ಬಿದ್ದಿದ್ದು. ಅಂತ ಪವಾಡ ಪುರುಷ. ಅವನು ನೋಡಾಕ ಹೊರಟು, ಆದ್ರೂ ಒಳಗ ಅಂತಃಕರಣ ಅಷ್ಟೇ ಕೋಮಲ. ಬೆಳಗಾವಿ ಒಳಗ ಅಜ್ಜ ಬಂದಾನಂದ ಕೂಡ್ಲೆ ಒಂದು ಗುಡಿಯಾಗಿಟ್ಟು ಮಂದಿ ಕೂಡತ್ತಂದ್ರ ಒಟ್ಟ ಪಾಳೆನ ಮುಗಿವಲ್ದು. ಸಾಲ ಹಚ್ಚಿ ಕುಂತ ಅಜ್ಜಗ ಬ್ಯಾಸರ ಬಂದಿತ್ತು. ಕೊನೆಗೆ ಹಂಗ ಪಾಳೆ ಹಂಗ ಮುಗಿವಲ್ದು. ಇನ್ನೇನಾರ ಮಾಡಿ ಮುಗಿಸ್ಬೇಕು, ನಾವು ಎದ್ದು ಹೋಗ್ಬೇಕು ಅನ್ನಂಗ ಅನ್ಸಿತ್ತು. ಅಷ್ಟ್ರಾಗ ಒಬ್ಬ ಹೊಟ್ಟಿಲಿದ್ದ ಹೆಣ್ಮಗಳು ಗರ್ಭಿಣಿ, ತುಂಬ ಗರ್ಭಿಣಿ ಬಂದು ನಮಸ್ಕಾರ ಮಾಡಕ್ ಬಂದ್ರೆ ಜಾಡ್ಸಿಕ್ಕಿ ಹೊಟ್ಟಿಗೆ ಒದ್ದು ಬಿಟ್ಟ ಅಜ್ಜ. ಏನಾಗಬೇಡ, ವಿಲ ಒದ್ದಾಡಿ ಅಲ್ಲೇ ಉಳ್ಳಾಡಿ ಅಲ್ಲೇ ಹೆರಿಗೆ ಆಯ್ತು. ಕೂಸು ಸತ್ತು ಹೋಗ್ಬಿಟ್ಟಿತ್ತು. ಒದ್ದತಕ್ಕ ಮಂದಿ ಕೇಳ್ತೀರೇನು? ಈ ಕಾಲಿಗೆ ಬೀಳೋ ಮಂದಿನ ಮ್ಯಾರಸೋರು ಇವರ, ಹೊಳ್ಳಿ ಉರ್ಸೋರು ಇವರ. ಇಷ್ಟು ದಿನ ಹೊತ್ತು ಕಾಲಿಗೆ ಬಿದ್ದಾರ, ಎಲ್ಲ ಬಡಿಗೆ ತಗೊಂಬಂದ್ರು ಅಜ್ಜಗ ಬಡಿಯಾಕ. ಅವಾಗ ಅಜ್ಜಂತಾನ, ನೀವೇನು ಬಡಿತಿರ್ಲಿ ನಾನ ಬಡ್ಕೊಂತೀನಿ. ಈ ಕಾಲ ಮಗಂದ ಸುಮ್ಮನಿರೋದು ಬಿಟ್ಟಕ್ಕಿನ ಹೊಟ್ಟಿಗೆ ಒದ್ದತಂದ್ರ ಇದಕ್ಕೆ ತಕ್ಕ ಶಿಷ್ಯ ಮಾಡ್ತೇನಂತ ಯಾವ ಒಬ್ಬ ಮಚ್ಚ ತಗೊಂಬಂದಿದ್ನಂತ ಅಜ್ಜನ ಕಡಿಯಾಕ. ಯಾಕ ಸಂಬಂಧಿಕರು ಇರ್ತಾರೆ ನೋಡಿ, ನನ್ನ ತಂಗಿನ ಹೊಟ್ಟಿಗೆ ಒದ್ದಾನಂದ್ರ ಅವನು ಕಡದ ಕಾಲ ಕಡಿತೇನಂತ ಅವತ್ತಂದು ಮಚ್ಚ ತಾನ ಕಸ್ಕೊಂಡು ತನ್ನ ಕಾಲಿಗೆ ಅಂಗಾಲಿಗೆ ತಾನಾಗ ಮಚ್ಚಿಲ್ ಹೋಗ್ಕೊಂಡ್ರೆ ರಕ್ತ ಸುರಿಯಕತ್ತು. ಉಳಿದ ಜನ ಬಿಡ್ರು, ಅವಧೂತದ ಅವನು ಬ್ಯಾಡ ತಡುವುದು ಅಂತ ಬಿಟ್ರ ಆ ಕಡ್ತಕ್ಕ ತಾನೇ ಸಗಣಿ ತುಂಬ್ಕೊಂಡಂತ ಅದಕ್ಕೆ ಅದೇನು ಬಾಯಿ ಬಿಟ್ಟಿತ್ತು, ಅದಕ್ಕೆ ಸಗಣಿ ತುಂಬಿ ಆ ರಕ್ತ ಸೋರ್ತಿದ್ರು, ಹಂಗ ಹೊಂಟಿದ್ರು ಅಜ್ಜಾರು. ಅವಾಗ ಯಾವ ಈ ಗೋಕಾಕ್ ಶಾಮಾನಂದ್ರಂತ ದೊಡ್ಡ ಮಹಾತ್ಮರು, ಅವ್ರು ಮೊದಲು ಪೊಲೀಸ್ ನೌಕರಿ ಮಾಡ್ತಿದ್ರು ಬೆಳಗಾವದಾಗ. ಅವರು ನೋಡಿ ಸುದ್ದಿ ಕೇಳಿ ಓಡಿ ಬಂದು ಅಜ್ಜನ ಮನೆ ಕರ್ಕೊಂಡೋಗಿ ಉಪಚಾರ ಮಾಡಿ ಅದಕ್ಕೆ ಔಷಧಿ ಹಚ್ಚಿದ್ರ ಮತ್ತೆ ಹೋಗಿ ಅಂಗಳದಾಗ ಔಷಧಿ ತೆಗೆದು ಒಗದ ಮತ್ತು ಸಗಣಿನ ತುಂಬಿದ ಅಜ್ಜ. ಯಾಕಂತ ತ್ರಾಸ ಕೊಡ್ತೀಪ ಅಜ್ಜ? ಇಲ್ಲಿ ಮಗನ ಕಾಲ ಸೊಕ್ಕಿಗೆ ಬಂದತಿ, ಇದ ತಪ್ಪು ಮಾಡೈತೆ, ಅದಕ್ಕೆ ಶಿಕ್ಷಾ ಕೊಟ್ಟೀನಿ. ಅವಾಗ ಶ್ಯಾಮಾನಂದ್ರಂದ್ರಂತ, ಒದಿ ಅಂತ ನೀ ಹೇಳಿದಾಗ ಅದು ಒದ್ದತಿ, ಅದಕ್ಕೇನು ಸ್ವಂತ ಹೋಗಿ ಒದಿಯಾಕ ಬರ್ತತನ? ನೀನು ಯಾಕೆ ಅದಕ್ಕೆ ಒದಿ ಅಂತ ಹೇಳಿದೆ? ಅವಾಗ ಶ್ಯಾಮಾನಂದರಿಗೆ ದೇವ್ರ ಕೊಂಡ ಅಜ್ಜರು ಅಂತಾರ, ಇಲ್ಲೋ ಆಕಿನ್ನು ನೋಡಿದ ಕೂಡಲೇ ಆಕಿ ಹಣೆ ಬರ ನನಗೆ ತಿಳಿತು. ಆ ಮಗು ಹುಟ್ಟೋ ಕಾಲಕ್ಕ ಆಕೆ ಹಣೆ ಬರದಾಗ ಬರೆದಿತ್ತು, ಮಗು ಮತ್ತು ತಾಯಿ ಇಬ್ರು ಕೂಡಿ ಸಾಯೋ ಯೋಗಿತ್ತು. ನನ್ನ ಪಾದಕ್ಕೆ ಹಣೆ ಹೆಚ್ಚಾಳಂದ್ರ ಆಕೆನ ಸಾಯ ಹೊಡಬಾರದಂತ ಒದ್ದು ಕೂಸು ಕಡ್ಯಾಕ ಮಾಡಿ ಆಕೆನ ಬದುಕಿಸಿದ್ನು. ಆಕೆನ ಒದಿಬೇಕನ್ನೋ ಉದ್ದೇಶದಿಂದ ಒದಿಲಿಲ್ಲ. ನಮಗ ಮಹಾತ್ಮರ ಅಂತಃಕರಣ ಅರ್ಥ ಆಗೋದಿಲ್ಲ. ಅವ್ರ ಒರಟುತನ ಒಂದೇ ನಮ್ಮ ಕಣ್ಣಿಗೆ ಕಾಣಿಸ್ತತಿ, ಅವ್ರ ಅಂತರಂಗದ ಮುಂದಿನ ಉದ್ದೇಶ ನಮಗೆ ಗೊತ್ತಾಗೋದಿಲ್ಲ. ಅಂತ ದೇವ್ರ ಕೊಂಡ ಅಜ್ಜ ಬಹಳ ಒರಟು ಭಾಷೆ ಒಂದು. ಅವ ಡೋರು 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 ಅಲಕ್ ನಿರಂಜನ ಅನ್ಕೊಂತ ಬೆತ್ತ ಬೀಸ್ಕೊಂತ ಬಂದ ಕೂಡ್ಲೆ ಶಿವರಾತ್ರಿ ಜಾತ್ರೆಗೆ ಜನ ಛಿದ್ರಾಗಿ ಅತ್ತಿತ್ತ ಜಿಗದರು ಬಡತ್ ನನ್ಮಿ ಬಿದ್ದಿಗಿದ್ದಿತ್ತಂತ ಮಂದಿ ಎಲ್ಲ ಅತ್ತಿತ್ತಾದ್ರು ತೇರಿನ ಮುಂದೆ ಬಂದ ನಿಂತ ಸಿದ್ಧಾರೂಢರಿಗೆ ಬಾಯಿಗೆ ಬಂದಂಗ ಬೈಯಾಕತ್ತ. ನಾಚಿಗೆ ಬರೋದಿಲ್ಲ ನಾವು ನಿನಗ ಸಾಧು, ಹೆಸರಿಗಟ್ಟ ನೀನು ಆರೋಡ, ನೀನು ಖರೆ ಆರೋಡಲ್ಲ, ನಾಚಿಗೆ ಬರಬೇಕು. ಅಲ್ಲೋ ದೊಡ್ಡವಾಗಿ ಬಿಟ್ಟಿದಿ ನೀನು, ಮ್ಯಾಲ ತೇರಿನ ಮೇಲೆ ಎತ್ತರಕ್ಕೆ ಕುಂತ ಕೂಡ್ಲೆ ದೊಡ್ಡವ್ರಕ್ಕರೇನೋ ಅಲ್ಲ. ನೋಡು ಕಳಸದ ಮ್ಯಾಲ ಕಾಗಿ ಕುಂತತಿ ಅಂದ್ರೆ ನಿನಗಿಂತ ಕಾಗಿ ದೊಡ್ಡದಾತ್ಲ. ಏನು ತೇರು, ಏನು ಮೋಜು, ಏನು ಮಜಲು. ಈ ಜನ ಎಲ್ಲ ನೀನು ಮೆರೆಸಿ ನಿನ್ನೇನು ಕೈಲಾಸಕ್ಕೆ ಹೋಯ್ತಾರ. ಸಾಧು ಹೆಂಗಿರ್ಬೇಕು? ನಿರಾಭಾರಿ ಇರ್ಬೇಕು, ನಾಚಿಗೆ ಆಗೋದಿಲ್ಲ. ತಲೆ ಮ್ಯಾಲ ಹೊಲಸಿಟ್ಕೊಂಡಿಯಲ್ಲೋ ಅಂದ್ರೇನು? ಬಂಗಾರ ಕಿರೀಟ ಇಟ್ಕೊಂಡಿದ್ರಲ್ಲ. ಮಹಾತ್ಮರ ದೃಷ್ಟಿಯಿಂದ ಬಂಗಾರ ಅಂದ್ರೆ ಮಲ, ಅದು ಹೊಲಸದು. ಆ ಮಲವನ್ನು ತಲೆ ಮೇಲೆ ಇಟ್ಕೊಂಡಿಲ್ಲೋ, ನಿನಗೆ ನಾಚಿಕೆ ಆಗೋದಿಲ್ಲ ಅಂತಂದು ಬೈದ್ರ ಸಿದ್ಧಾರೂಢರು ಕುಲು ಕುಲು ನಗುತ್ತಿದ್ರಂತ. ಸಿಟ್ಟ ಬರ್ಲಿಲ್ಲ ಅವರಿಗೆ.
ಓದ ಭಕ್ತರಿಗೆ ಸಿಟ್ಟು ಬಂತ, ನಮ್ಮ ಅಜ್ಜಗ ಬಾಯಿಗೆ ಬಂದಂಗ ಬೈತಾನ ಇವ ಅಂತ ಬಡಿಯಾಕ ತಯಾರಾದರು. ಅವಾಗ ಸಿದ್ಧಾರೂಢರು ಸೊನ್ನೆ ಮಾಡ್ತಾರೆ, ಯಾರು ಅವ್ರಿಗೆ ಕೈ ಹಚ್ಚಬಾರದು, ಅವ್ರು ಯಾರಂತ ನಿಮಗೆ ತಿಳಿಯೋದಿಲ್ಲ, ದೊಡ್ಡ ಮಹಾತ್ಮದನವ, ಅವ ನಮ್ಮ ಮನಸ್ಸು ನೋಡಕ್ ಪರೀಕ್ಷೆ ಮಾಡಕ್ ಹಿಂಗಂತಾನ, ಅವ್ರಿಗೆ ಒಂದು ಪೆಟ್ಟು ಹೊಡೆದ್ರ ನಿಮ್ಮ ವಂಶ ನಿರ್ವಂಶಕತೆ, ಅವರು ಸಾಧುಗಳು ಬಹಳ ದೊಡ್ಡವರು ಅದಾರ, ಹೊಡಿಬ್ಯಾಡ್ರಿ ಅಂತ ತರಬಿದ್ರು. ಅವಾಗ ಸಿದ್ಧಾರೂಢರು ಅವ್ರಿಗೆ ಉತ್ತರ ಕೊಡ್ತಾರ, ಹೇ ಸಾಧು, ನೀ ಏನಂದಿ, ತಲೆ ಮ್ಯಾಲ ಮಲ ಇಟ್ಕೊಂಡಿಯಲ್ಲೋ ಅಂದಿ, ಹೌದಲ್ಲ? ಹೌದು, ಸತ್ಯವಾಗಿ ತಲೆ ಮ್ಯಾಲ ಮಲ ಐತಿ, ಆದರೆ ಲಕ್ಷ ಕೊಡು, ಮಲಕ್ಕ ಮಲ ಹತ್ತೈತಿ, ಮಲಕ್ಕ ಮಲ ಹತ್ತೈತಿ, ಒಳಗ ನಾ ನಿರ್ಮಲದನು ಸಾಧು ಅಂದ್ರ ಅಪ್ಪವ್ರು ಎರಡೂ ಕೈ ಜೋಡಿಸಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಸಿದ್ಧಾರೂಢರಿಗೆ. ಏ ಮಕ್ಕಳ, ನಾ ಬೈದೇನಂತ ಮತ್ ನೀವು ಬೈದಿದ್ದೀರಿ, ಬಾಯಾಗ ಹುಳ ಬೀಳತಾವ. ಅವ್ರು ಮತ್ ಅಷ್ಟೊತ್ತು ಬೈದವ್ರ ಅವ್ರ ಹೊಳ್ಳಿ ಭಕ್ತರಿಗೆ ಹೊಳ್ಳಿ ಉಪದೇಶ ಮಾಡಕತ್ತಾರ, ನಾ